ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಪ್ಪ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಈ ಒಂದು ಲೋಕಸಭಾ ಚುನಾವಣೆ ಮುಗಿದ ನಂತರ ಯಾವ ಒಂದು ಖಾತೆಗೂ, ಯಾವ ಮಹಿಳೆಯರ ಖಾತೆಗೂ ಹಣ ಜಮಾ ಆಗಿಲ್ಲ. ಇದು ನಾವು ಹೇಳುವಂಥ ಮಾಹಿತಿ ಅಲ್ಲ. ಇದು ಒಂದು ಮಹಿಳೆಯರೇ ಒಂದು ಇದರಲ್ಲಿ ಒಂದು ಟಿ ವಿ ಮಾಧ್ಯಮಗಳ ಮುಂದೆ ಗೋಳನ್ನ ಇಡ್ತಾ ಇದ್ದಾರೆ. ಹೌದು, ನಮ್ಮ ಖಾತೆಗೆ ಲೋಕಸಭಾ ಏನು ಚುನಾವಣೆ ಆದಮೇಲೆ, ಆ ಒಂದು ಚುನಾವಣೆ ಆದಮೇಲೆ ಅಲ್ಲಿ ಕಾಂಗ್ರೆಸ್ ಸೋತಿತು. ಆ ಕಾರಣದಿಂದ ನಮಗೆ ಹಣ ಆಗ್ತಾಯಿಲ್ಲ ಅನ್ನೋ ಒಂದು ಬೇಸರ ಹೊರ ಇದ್ದಾರೆ ಒಂದು ಮಹಿಳೆಯರು. ಹಾಗಾಗಿ ಇಲ್ಲಿ ಈ ಒಂದು ಮಾಧ್ಯಮಗಳ ಮುಂದೆ ಏನು ಮಹಿಳೆಯರು ಮಾತಾಡಿದರು ಅದನ್ನು ಗಮನ ಹರಿಸಿ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಚಿವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮ ಈ ಒಂದು ಏನು ಸಚಿವರಾಗಿದ್ದಾರೆ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿರುವಂಥ ಒಂದು ಮಾಹಿತಿನ ನೀಡಿದ್ದಾರೆ. ನಮ್ಮ ಒಂದು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಅವರು ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ರಾಜ್ಯದ ಜನತೆಗೆ. ಆ ಒಂದು ರಾಜ್ಯದ ಜನತೆಗೆ ಏನು ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಟಿ ವಿ ಮಾಧ್ಯಮಗಳಲ್ಲಿ ನೀವು ನೋಡಿರ್ತೀರ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟಿದ್ದಾರಂತ ಅದನ್ನು ಕೂಡ ನೀವು ಗಮನ ಹರಿಸಿರ್ತೀರ ಅಥವಾ ನೋಡಿರ್ತೀರ, ಮಾಹಿತಿ ತಿಳ್ಕೊಂಡಿರ್ತೀರ. ಸ್ನೇಹಿತರೆ, ಅದು ಎಲ್ಲ ಒಂದು ಮಾಹಿತಿನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೊಂದು ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನೋಟಿಫಿಕೇಷನ್ ನಿಮಗೆ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಪಟ್ಟಂತ ನೋಟಿಫಿಕೇಷನ್ ಬರುತ್ತೆ. ಸ್ನೇಹಿತರೆ, ಬನ್ನಿ ಒಂದು ಮಾಹಿತಿನ ತಿಳಿದುಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಮತ್ತು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಮತ್ತು ಒಂದು ವಿದ್ಯಾನಿಧಿ ಏನು ಯುವಕರಿಗೆ ಒಂದು ಯೋಜನೆ ನೀಡ್ತಾ ಇದ್ದಾರೆ. ಪ್ರತಿ ತಿಂಗಳ 3,000 ಮತ್ತು 1,500ರಂತೆ ಹೀಗೇನು ನೀಡ್ತಾ ಇದ್ದಾರೆ ಡಿಪ್ಲೊಮದವರಿಗೆ ಮತ್ತು ಬೇರೆ ಬೇರೆ ಕೋರ್ಸ್ ಮಾಡಿರುವಂಥವ್ರಿಗೆ. ಅವರು ಕೂಡ ಯೋಜನೆ ನಿಲ್ಲಿಸ್ತಾರ ಅನ್ನೋ ಒಂದು ಇದೆ. ಮತ್ತು ಇದು ಬಸ್ಸಲ್ಲಿ ಓಡಾಡುವಂಥದ್ದು ಶಕ್ತಿ ಯೋಜನೆ, ಈ ಯೋಜನೆಯ ಒಂದು ಮತ್ತು ಗೃಹಲಕ್ಷ್ಮಿ ಯೋಜನೆ, ಇಷ್ಟು ಯೋಜನೆಗಳ ಒಂದು ಏನು ಹಣ ಬರುತ್ತಾ ಬರಲ್ಲ ಅನ್ನೋದು ಮತ್ತು ಶಕ್ತಿ ಯೋಜನೆ ಕೂಡ ನಿಲ್ಲಿಸ್ತಾರ ಅನ್ನೋದೊಂದು ಮಹಿಳೆಯರಲ್ಲಿ ಕಾಡ್ತಾ ಇದೆ. ಇಲ್ಲಿ ಅದಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ಕಾರಣಕ್ಕೂ ನಾವು ನೀಡಿರುವಂಥ ಜನಸಾಮಾನ್ಯರಿಗೆ ನೀಡಿರುವಂಥ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ಇಲ್ಲಿ ಜನರಿಗೆ ಹಣ ತಲುಪಲಾರದಕ್ಕೋಸ್ಕರ ಏನೇನೋ ಹೇಳ್ತಾ ಇದ್ದಾರೆ. ಇಲ್ಲಿ ಅದು ಆಗಿರೋದೇ ಬೇರೆ, ಜನರು ತಿಳ್ಕೊಳ್ತಾ ಇರೋದೇ ಬೇರೆ. ಇಲ್ಲಿ ಸ್ಪಷ್ಟವಾಗಿರುವಂಥ ಮಾಹಿತಿ ಏನಂದ್ರೆ, ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದರಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಅವರು ಹೇಳುವ ಮಾಹಿತಿ ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ. ಇಲ್ಲಿ ಬೇಕಂತೇಳಿ ಏನು ಮಾಡಿಲ್ಲ. ಆದರೆ ಹಣ ನಮ್ಗೆ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಕೆಲವು ಜನರು. ಹಣ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಥವಾ ಬೇರೆ ಯಾವುದೇ ಒಂದು ಸರ್ಕಾರ ನೀಡಿರುವಂಥ 5 ಯೋಜನೆ ಹಣಗಳು, ಇಲ್ಲಿ ಅನ್ನಭಾಗ್ಯ ಯೋಜನೆದಾಗಿರ್ಬೋದು, ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯೋಜನೆಗಳ ಹಣ ಇವತ್ತು ಅಂದರೆ 30 ಜೂನ್ 2024 ಇವತ್ತು ಸಂಜೆಯ ತನಕ ಈಗೇನು ಖಜಾನೆಗೆ ಹಣ ಕಳಿಸಿದ್ದಾರೆ ಆ ಒಂದು DBT ಮೂಲಕ ಹಣವನ್ನು ವರ್ಗಾವಣೆ ಇವತ್ತು ಸಾಯಂಕಾಲವರೆಗೆ, ಇವತ್ತಿನಿಂದ ಕೆಲವು ಜನರಿಗೆ ಆಲ್ಮೋಸ್ಟ್ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದಂಥ ಜನರಿಗೆ ಸಾಯಂಕಾಲದಟ್ಟಿಗೆ ಬೀಳುತ್ತೆ. ಇವತ್ತು ಎಷ್ಟೊತ್ತಿದ್ರು ಇವತ್ತು ಕೊನೆಯ ಒಂದು ಸಾಯಂಕಾಲದವರೆಗೂ ನೈಟ್ ಕೂಡ ಇವತ್ತು ಎಲ್ರಿಗೂ ಕ್ರೆಡಿಟ್ ಆಗುತ್ತೆ ಅನ್ನೋ ಮಾಹಿತಿ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು. ನೀವು ನ್ಯೂಸಲ್ಲಿ ಬೇಕಂದರೆ ನೋಡಿರ್ಬೋದು. ಆ ಒಂದು ಸ್ಪಷ್ಟವಾಗಿರುವಂಥ ಮಾಹಿತಿ ಅವರು ಕೊಟ್ಟಿರುವಂಥ ಮಾಹಿತಿನೇ ಇದು. ಇವತ್ತು 30 ಜೂನ್ 2024 ಇವತ್ತು ಕೊನೆಯ ಒಂದು ದಿನಾಂಕ ಆಗಿರುವುದರಿಂದ ಇವತ್ತು
ಯಾವಾಗ ಬೇಕಾದರೂ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗಬಹುದು ಅಂತ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕಾಗಿ ನಿಮ್ಮ ಖಾತೆಗಳನ್ನು ಇವತ್ತು ಚೆಕ್ ಮಾಡಿಕೊಳ್ಳಿ. ಈಗ ತುಂಬ ಜನರ ಫೋನ್ಪೇ ಇರುತ್ತೆ, ಹಾಗಾಗಿ ಹಣ ಬಂದಿದೆ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾರಿಗಾದರೂ ಬಂದಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಗೂ ಕೂಡ ವಿಡಿಯೋ ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.